ರಿಲೇಶನ್ಶಿಪ್ಗೆ ಸಂಬಂಧಿಸಿದ ದುರಂತ ಘಟನೆ ಬೆಳಕಿಗೆ ಬಂದಿದೆ. ಶ್ರೀಗಂಧನಗರ್ನಲ್ಲಿ ಯುವಕನೊಬ್ಬ ಮಾಡಿಕೊಂಡಿರೋ ಘಟನೆ ನಡೆದಿದೆ. ಚಿತ್ರದುರ್ಗ ಮೂಲದ 28 ವರ್ಷದ ತಿಪ್ಪೇಸ್ವಾಮಿ ಮೃತ ಯುವಕನಾಗಿದ್ದಾನೆ. ಮನೆಯ ಕೊಠಡಿಯಲ್ಲಿ ಫ್ಯಾನ್ಗೆ ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾದ ಯುವತಿ ಮತ್ತು ತಿಪ್ಪೇಸ್ವಾಮಿ ಒಂದೇ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ 2 ತಿಂಗಳಿನಿಂದ ಇಬ್ಬರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ತಿಳಿದು ಬಂದಿದೆ. ದಾವಣಗೆರೆ ಮೂಲದ ಮಹಿಳೆ ತನ್ನ ಪತಿ ಹಾಗೂ ಇಬ್ಬರು ಮಕ್ಕಳನ್ನ ಬಿಟ್ಟು ತಿಪ್ಪೇಸ್ವಾಮಿ ಜೊತೆ ಸಂಬಂಧ ಬೆಳೆಸಿದ್ಲು ಅನ್ನೋ ಆರೋಪ ಇದೆ. ಶ್ರೀಗಂಧನಗರದಲ್ಲಿ ತಿಂಗಳಿಗೆ 3,000 ರೂಪಾಯಿ ಬಾಡಿಗೆ ಕೊಟ್ಟು ಗಂಡ ಹೆಂಡತಿ ಅಂತ ಮನೆ ಮಾಲೀಕರನ್ನ ನಂಬಿಸಿ ಇಬ್ರು ವಾಸಿಸ್ತಾ ಇದ್ರು ಅಂತ ಹೇಳಲಾಗಿದೆ. ನಿನ್ನಿಂದ ನನ್ನನ್ನ ನೋಡ್ಕೊಳ್ಳೋಕಾಗೋದಿಲ್ಲ, ನನ್ನನ್ನ ಬಿಟ್ಟು ಹೋಗು ಅಂತ ಮಹಿಳೆ ಕಿರುಕುಳ ನೀಡ್ತಾ ಇದ್ಲು ಅನ್ನೋ ಆರೋಪವು ಕೇಳಿಬಂದಿದೆ. ಸದ್ಯ ನಾಪತ್ತೆಯಾಗಿರುವ ಮಹಿಳೆಗಾಗಿ ರಾಜಗೋಪಾಲನಗರ್ ಪೊಲೀಸ್ ಸ್ಟೇಷನ್ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.